ಪುಕ್ಸಟ್ಟೆ ಎಣ್ಣೆಗಾಗಿ ಪುಡಿ ರೌಡಿಗಳು ದಾಂಧಲೆ ಮಾಡಿದಂತಹ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೋಲಾರದಲ್ಲಿ ರೌಡಿ ಶೀಟರ್ಗಳ ಅಟ್ಟಹಾಸ. ರೌಡಿ ಶೀಟರ್ ಸೇರಿ 4ರಿಂದ ಬಾರಲ್ಲಿ ದಾಂಧಲೆ ಆಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ತೊರಲಕ್ಕಿಯಲ್ಲಿ ಘಟನೆ ನಡೆದಿದೆ. ಪುಕ್ಸಟ್ಟೆ ಎಣ್ಣೆ ಕುಡಿದಿದ್ದಕ್ಕೆ ರೌಡಿ ಶೀಟರ್ ಒಬ್ಬ ದಾಂಧಲೆಯನ್ನು ಮಾಡಿದ್ದಾನೆ. ಗಡಿಪಾರಾಗಿದ್ದ ರೌಡಿ ಶೀಟರ್ ವಿಶ್ವನಾಥ್ ಪ್ರತಾಪ್ ಗೌಡ ಹಾಗೂ ಸಹಚರರಿಂದ ದಾಂಧಲೆ ಆಗಿದೆ. ಪೊಲೀಸರ ಭಯವಿಲ್ಲದೇನೆ ಈತ ಮನಸ್ಸಿಗೆ ಬಂದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಪುಕ್ಸಟ್ಟೆ ಎಣ್ಣೆ ಕೊಡಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಬಾರ್ನಲ್ಲಿ ದಾಂಧಲೆ ಮಾಡಿದಾನೆ. ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾನೆ. ಗಡಿಪಾರಾಗಿದ್ದಂತಹ ರೌಡಿ ಶೀಟರ್ ಈತ ಅನ್ನೋದು ಗೊತ್ತಾಗ್ತಾ ಇದೆ. ವಿಶ್ವನಾಥ್ ಪ್ರತಾಪ್ ಗೌಡ ಅಂಥೇಳಿ ಈತ ಒಂದು ಗ್ಯಾಂಗ್ ಅನ್ನು ಕಟ್ಟಿಕೊಂಡು ಈ ರೀತಿ ಕೆಲಸವನ್ನು ಮಾಡಿದಾನೆ. ವಿಕ್ಲು ಶಿವ ಹತ್ಯೆಯ ಕೇಸ್ನ ಆರೋಪಿಗಳು ಕೂಡ ಇವರು ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬಾರ್ ಕ್ಯಾಶಿಯರ್ ಮೇಲೆ ಯಾವ ರೀತಿ ಹಲ್ಲೆಗೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿ ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ವಿಶ್ವನಾಥ ರೌಡಿ ಶೀಟರ್ ಈತ ಗಡಿಪಾರಾಗಿದ್ದಾನೆ. ಈತ ಕೋಲಾರಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ 3 ಜನರ ಗುಂಪು ಕಟ್ಕೊಂಡು ಬಾರಿಗೆ ಹೋಗಿದ್ದಾನೆ ಎಣ್ಣೆ ಕುಡಿಯೋದಕ್ಕೆ. ಪುಕ್ಸಟ್ಟೆ ಎಣ್ಣೆ ಕೇಳಿದಾನೆ. ಕ್ಯಾಶಿಯರ್ ಕೊಡಲ್ಲ, ದುಡ್ಡು ಕೊಡು ಅಂತ ಹೇಳಿದ್ದಾರೆ. ಅದಕ್ಕೆ ಯಾವ ರೀತಿ ದಾಂಧಲೆ ಮಾಡ್ತಿದ್ದಾರೆ ನೋಡಿ. ಕೈಗೆ ಸಿಕ್ಕಿದ್ರಿಂದ ಬಾರ್ ಮೇಲೆ ಅವ್ರು ಮುಗಿಬಿದ್ದಿರುವಂಥದ್ದು ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಬಾರ್ನ ಒಳಗಡೆ ಇದ್ದಂತಹ ವಸ್ತುಗಳನ್ನೆಲ್ಲ ಜಖಂ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ತತ್ಕ್ಷಣಕ್ಕೆ ಕ್ಯಾಶಿಯರ್ ಅಲ್ಲಿಂದ ಹೋಗಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಡೀಟೇಲ್ಸನ್ನು ಕೊಡೋದಕ್ಕೆ ರವಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವಿ, ಈತನಿಗೇನು ಕೇಳೋರು ಯಾರು ಇಲ್ವಾ? ಪೊಲೀಸರ ಭಯ ಇದ್ದಾಗನೇ ಈ ರೀತಿಯ ವರ್ತನೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ. ಖಂಡಿತ ಪ್ರೇಮ್, ಕೋಲಾರದಲ್ಲಿ ರೌಡಿ ಶೀಟರ್ಗಳ ಅಟ್ಟಹಾಸ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇತ್ತೀಚೆಗೆ ಸಿಎಂ ಒಂದು ಆದೇಶವನ್ನ ಕೊಡ್ತಾರೆ, ರೌಡಿ ಶೀಟರ್ನ ಮಟ್ಟ ಹಾಕ್ಬೇಕು ಅಂತ. ಜೊತೆಗೆ 2 ದಿನಗಳ ಹಿಂದೆ ನಡೆದಂತ ದಿಶಾ ಸಭೆಯಲ್ಲಿ ಕೂಡ ಶಾಸಕರು ಎಸ್ಪಿ ಅವರಿಗೆ ವಾರ್ನಿಂಗ್ ಕೂಡ ಕೊಡ್ತಾರೆ, ರೌಡಿ ಶೀಟರ್ಗಳನ್ನ ಮಟ್ಟ ಹಾಕ್ತಾರೆ. ಜೊತೆಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋ ಒಂದು ಎಚ್ಚರಿಕೆಯನ್ನ ಎಷ್ಟೊಂದು ಕೊಡ್ತಾರೆ. ಈ ಮಧ್ಯೆ ಮಾಸ್ತಿಯಲ್ಲಿ 3 ಬಾರ್ಗಳ ಮೇಲೆ ರೌಡಿ ಶೀಟರ್ ಜೊತೆಗೆ ಗಡಿಪಾರಾಗಿದ್ದಂತ ಪ್ರತಾಪ್ ಗೌಡ ಅವರ ತಂಡ ಮತ್ತು ಅವರ ಸಹಚರರು ಹೀಗೆ ದಾಳಿ ಮಾಡಿ ಬಾರ್ಗಳನ್ನ ಧ್ವಂಸ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಒಂದು ರೀತಿಯಲ್ಲಿ ಕೋಲಾರವನ್ನ ಬೆಚ್ಚಿ ಬೀಳಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೀಗೆ ಕುಡಿಯೋದಕ್ಕೆ ಮದ್ಯ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಬಾರ್ಗಳ ಮೇಲೆ 5 ಜನರು ತಂಡ ದಾಳಿ ಮಾಡಿರುವಂತದ್ದು. ಇವರೆಲ್ಲರೂ ಕೂಡ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರತಕ್ಕಂಥವ್ರು, ಅಂದ್ರೆ ಕ್ರಿಮಿನಲ್ ಹಿನ್ನೆಲೆ ಇರುವಂತವರು. ಅದರಲ್ಲೂ ವಿಶೇಷವಾಗಿ ಬಿಕ್ಕಿಸುವ ಕೊಲೆ ಪ್ರಕರಣದ ಆರೋಪಿಗಳು 3, ಇದರಲ್ಲಿ 2 ಏನು ಚಿಕ್ಕದಾನಹಳ್ಳಿಯ ಮುರುಗೇಶ್ ಜೊತೆಗೆ ತೆಮ್ಮದೊಡ್ಡಿ ನರಸಿಂಹ ಅನ್ನೋರು, 2 ಕೂಡ ಬೆಂಗಳೂರಿನ ಬಿಕ್ಕಿಸುವ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳಾಗಿರ್ತಕ್ಕಂಥದ್ದು. ಇವರೆಲ್ಲರೂ ಕೂಡ ಒಂದು ತಂಡವನ್ನ ಕಟ್ಟಿಕೊಂಡು ಕಳೆದ ರಾತ್ರಿ 3 ಬಾರ್ಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಚಿಕ್ಕ ಅಂದ್ರೆ ಬಿಯರ್ ಬಾಟಲ್ ಇರ್ಬೋದು, ಅಲ್ಲಿದ್ದಂತ ಪಾಟ್ಗಳಿರ್ಬೋದು, ಕಲ್ಲುಗಳಿರ್ಬೋದು, ಎಲ್ಲವನ್ನ ಬಾರ್ಗಳ ಮೇಲೆ ತೂರುವಂತ ಕೆಲಸ ಮಾಡಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಸೆರೆ ಆಗಿರ್ತಕ್ಕಂಥದ್ದು. ಇದನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಕೋಲಾರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ಯಾ, ಪೊಲೀಸರ ಭಯ ಇಲ್ವಾ ಅನ್ನುವಂತ ಅನುಮಾನಗಳು ಕೂಡ ಮೂಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಜನರಲ್ಲೂ ಕೂಡ ಒಂದು ರೀತಿಯ ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ರೌಡಿ ಶೀಟರ್ಗಳು ಈ ರೀತಿಯಾಗಿ ಬಾರ್ಗಳ ಮೇಲೆ ದಾಳಿ ಮಾಡಿದ್ದಾರೆ ಅನ್ನೋದಾದ್ರೆ ಏನು ಜನರನ್ನ ಯಾವ ರೀತಿ ಸುಲಿಗೆ ಮಾಡಬಹುದು ಅನ್ನೋ ಆತಂಕ ಕೂಡ ಈ ಭಾಗದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಮಾಸ್ತಿ ಸುತ್ತಮುತ್ತ ಹೀಗೆ ರೌಡಿ ಶೀಟರ್ಗಳ ಹಾವಳಿ ಜೊತೆಗೆ ಅಟ್ಟಹಾಸ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಇದರಿಂದಾಗಿ ಒಂದು ರೀತಿಯಲ್ಲಿ ಜನರಲ್ಲೂ ಆತಂಕ ಕೂಡ ಶುರು ಆಗಿರ್ತಕ್ಕಂಥದ್ದು. ಜೊತೆಗೆ ಬಾರ್ಗಳಲ್ಲಿ ಕೂಡ ಈಗಾಗಲೇ ಏನು ಸಾಕಷ್ಟು ನಷ್ಟ ಕೂಡ ಆಗಿರ್ತಕ್ಕಂಥದ್ದು, ಮದ್ಯವನ್ನು ಕೂಡ ಧ್ವಂಸ ಮಾಡಿರ್ತಕ್ಕಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ.